ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಫ್ರೆಂಡ್ ಮನೆ, ಸುನೀತಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಡೇಗೆ ಅವರು ಪೂಜೆ ಇಟ್ಕೊಂಡಿದ್ಲು, ಸುನೀತಾ ನವಗ್ರಹ ಪೂಜೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಹಿಂದಿನ ದಿನವೇ ನನಗೆ ಕರೆದಿದ್ಲು ನಮ್ಮ ಮನೆಗೆ ಬಾ, ಸ್ವಲ್ಪ ಒಂದು 100 ಮೆಂಬರ್ಸ್ಗೆ ಅಡುಗೆ ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು. ಅಂದರೆ ಅವರು ಆರ್ಡ್ರ್ ಕೊಡೋದಕ್ಕೆ ಅಂತೇಳಿ ಅಣ್ಣ ಹೋಗಿದ್ರು. ನಾವೇ ಬೇಡ ಬಿಡು, ನಾವೇ ಮನೆಯಲ್ಲೇ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಹಿಂದಿನ ದಿನವೇ ನಾನು ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಅವಳು ಎಲ್ಲ ರೆಡಿ ಮಾಡ್ಕೊತಾ ಇದ್ಲು, ಪೂಜೆಗೆಲ್ಲ ರೆಡಿ ಮಾಡಿದ್ದಾಳೆ. ಎಲ್ಲ ಫೋಟೋ ಎಲ್ಲ ಒರೆಸ್ಬಿಟ್ಟು ಆಲ್ರೆಡಿ ಪೂಜೆ ಮಾಡಿದ್ಲು. ನಾನು ಹೋಗಿದ್ದಿದ್ದು 9:30 ಹೋಗಿದ್ದಿದ್ದು. ಅಲ್ಲೇ ಅಷ್ಟೊತ್ತಿಗಾಗಲಿ ಅವಳು ಊಟ ಮಾಡ್ತಾಯಿದ್ಲು. ಸರಿ ಊಟ ಮಾಡಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಳು ಊಟ ಎಲ್ಲ ಆಗಿದ ತಕ್ಷಣವೇ ಬಟ್ಟೆ ಎಲ್ಲ ಮರ್ಚಿಟ್ಕೊಂಡ್ಳು. ನಾನು ಕೂಡ ತೆಂಗಿನಕಾಯಿ ಎಲ್ಲ ಸುಲ್ಕೊಟ್ಟೆ. ಅಷ್ಟರಲ್ಲಿ ಅವಳು ಮನೆ ಬಾಗಿಲೆಲ್ಲ ತೊಳೆದ್ಬಿಡ್ತೀನಿ, ರಂಗೋಲಿ ಈಗಲೇ ಹಾಕ್ಬಿಡೋಣ ಅಂತ ಹೇಳಿದ್ಲು. ಸರಿ ಆಯಿತು ತೊಳಿ, ನಾನೇ ಹಾಕ್ತೀನಿ ಅಂತ ಹೇಳಿದೆ. ನಾನೇ ಎಲ್ಲ ರಂಗೋಲಿ ಎಲ್ಲ ಬಿಡಿಸಿದ್ದು. ನನಗೂ ಕೂಡ ಅದು ಭಾಳ ವರ್ಷ ಆಗಿತ್ತು. ತುಂಬ ದೊಡ್ಡ ದೊಡ್ಡ ರಂಗೋಲಿ ಹಾಕಿ ಎಲ್ಲ ಚಿಕ್ಕ ಚಿಕ್ಕ ಆಗ್ತಿದ್ನಲ್ಲ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಫೋನಲ್ಲೇ ನೋಡಿಕೊಂಡು ನಾನು ಕೂಡ ರಂಗೋಲಿ ಹಾಕಿದ್ದೀನಿ. ಹೇಗಿದೆ ರಂಗೋಲಿ ನೀವೇ ಹೇಳಬೇಕು, ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಸುನೀತಾ ಇಷ್ಟೇನಾ? ಅಲ್ಲಿ ತುಳಸಿ ಗಿಡದ ಹತ್ರನೂ ಹಾಕ್ಬೇಕಾ ಹೆಂಗೆ? ತುಳಸಿ ಗಿಡದ ಹತ್ರ ಸಿಂಪಲ್ಲಾಗಿ ಇರಲಿ ಅಂತ ಹೇಳ್ಬಿಟ್ಟು ತುಂಬ ಚಿಕ್ಕದಾಗಿ ಹಾಕ್ತೆ. ಅಂದರೆ ಬಣ್ಣ ಖಾಲಿ ಆಗಿಬಿಟ್ಟಿತ್ತು, ಅದು ಒಂದೇ ರಂಗೋಲಿಗೆ ತುಂಬ ಬಣ್ಣ ಹಿಡೀತು ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ತುಳಸಿ ಗಿಡದ ಹತ್ರ ಏನು ಬಣ್ಣ ಎಲ್ಲ ಹಚ್ಚಲಿಲ್ಲ ನಾನು, ಸಿಂಪಲ್ಲಾಗಿರೋದು ಒಂದು ಹಾಕ್ಬಿಟ್ಟು ಬಿಡಿಸ್ದೆ. ನೆಕ್ಸ್ಟು ಆಗಲೇ 10:30 ಗಂಟೆ ಆಗ್ತಾಯಿತ್ತು. ಅಷ್ಟರಲ್ಲಿ ಅಂದರೆ ತರಕಾರಿಗೆಲ್ಲ ಹಚ್ಕೊಂಡ್ಬಿಡೋಣ, ಮತ್ತು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಳುಗೊಜ್ಜು ಮತ್ತು ಪಲಾವು, ಪಾಯಸ, ಇದು 3 ಮಾಡೋಣ. ಇನ್ನು ಮಿಕ್ಕಿದೆಲ್ಲ ನಾಳೆಗೆ ಮಾಡೋಣ, ಹೆಸರುಬೇಳೆ ಎಲ್ಲ ನೆನೆಸ್ಬಿಟ್ಟು ಬೆಳಗ್ಗೆನೇ ಮಾಡೋಣ ಅಂತ ಹೇಳ್ಬಿಟ್ಟು ಆ ಥರ ಪ್ಲ್ಯಾನ್ ಇದ್ದಿದ್ದು ನಂದು ಸುನೀತಾದು. ಸೊ ನಾನು ಸುನೀತಾ ಇಬ್ಬರು ಕೂತ್ಕೊಂಡು ಫಸ್ಟು ತರಕಾರಿ ಎಲ್ಲ ಬಿಡಿಸ್ತಾ ಇದ್ವಿ. ಅದರಲ್ಲಿ ಮಧ್ಯ ಹೋಗಿ ಅವಳು 1-2-3 ಸಲ ಕಾಫಿ ಟೀ ಎಲ್ಲ ಮಾಡ್ಕೊಂಬಂದು ಕೊಟ್ಟಳು. ಅಂದರೆ ಅವತ್ತು ನೈಟೆಲ್ಲ ನಾವು ಖಂಡಿತ ಮಲಗಲೇ ಇಲ್ಲ ಅಂತಲೇ ಹೇಳ್ಬೋದು. ಅಡುಗೆಗೆಲ್ಲ ಹಚ್ಕೊಳೋದು, ಆ ಥರ ತೆಂಗಿನಕಾಯಿ ಎಲ್ಲ ತುರ್ಕೊಡೋದು ಎಲ್ಲ ನಾನು ಎಲ್ಲ ಮಾಡಿಕೊಡ್ತಿದ್ದೆ. ಅಡುಗೆ ಎಲ್ಲ ನಾನೇನು ಮಾಡಲಿಲ್ಲ, ಸುನೀತಾನೇ ಮಾಡಿದ್ಲು. ಜಸ್ಟ್ ನನಗೆ ಅದೇ ತರಕಾರಿ ಒಂದು ಹಚ್ಕೊಟ್ಬಿಡಮ್ಮ ಅಂತ ಹೇಳ್ಬಿಟ್ಲು. ಇದು ನೋಡಿ ಪಾಯಸಕ್ಕೆಲ್ಲ ಇಟ್ವಿ. ಆಲ್ರೆಡಿ 3 ಗಂಟೆ ಆಗಿತ್ತು. ಅಷ್ಟರಲ್ಲಿ ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಮಾಡಿಬಿಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಅಷ್ಟೊತ್ತಿಗೆ ನಾವೆಲ್ಲ ಹಚ್ಕೊಂಡು ರೆಡಿ ಮಾಡಿಟ್ಟಿದ್ವಿ. ಪಾಯಸಗೆ ಫಸ್ಟು ಪಾಯಸ ಎಲ್ಲ ಮಾಡಿದ್ಲು. ನೆಕ್ಸ್ಟು ಇದು ಕಾಳುಳಿಗೆಲ್ಲ ರೆಡಿ ಮಾಡ್ಕೊತಿದ್ದಾಳೆ. ಅಂದರೆ ಅದೇ ಹೇಳಿದ್ನಲ್ಲ, ಹಚ್ಚಿದ್ದು ಮಾತ್ರ ನಾನು, ಅವಳೇ ಎಲ್ಲ ಒಗ್ಗರಣೆ ಎಲ್ಲ ಹಾಕಿ ಫುಲ್ಲು 3 ಮಾಡಿದ್ದು ಅವಳೇ ಅಡುಗೆ ಎಲ್ಲ. ಸೊ ಯಾಕೆ ಅಂದರೆ 6 ಗಂಟೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಆದರೆ 8 ಗಂಟೆಗೆ ಹೇಳಿದರು ಐನೂರು, 8 ಗಂಟೆಗೆ ಬರ್ತೀವಿ, ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಿಂದಿನ ದಿನವೇ ಹೇಳಿದ್ರಂತೆ. ಸೊ 6 ಗಂಟೆಗಾದರೆ ನೆಕ್ಸ್ಟು ಮನೆಯೆಲ್ಲ ಒರೆಸಿ ಅವಳು ಸ್ನಾನ ಮಾಡಿ ಮತ್ತು ಪೂಜೆಗೆಲ್ಲ ಟೈಮ್ ಆಗುತ್ತೆ, ಅಷ್ಟರಲ್ಲಿ ಪೂಜೆ ಒಂದು ಆಗ್ಬಿಡ್ಲಿ ಅನ್ನೋ ಥರ ಅವಳದು ಐಡಿಯಾ ಇದ್ದಿದ್ದು ನಮ್ಮದು ಸುನೀತಾದು. ಸೊ ಅದಕ್ಕೆ ಅಂತಲೇ ನಾವು 6 ಗಂಟೆ ಅಷ್ಟೊತ್ತಿಗೆ ಅಡುಗೆ ಮಾಡಿಬಿಟ್ರೆ ನಮಗೂ ಈಸಿ ಆಗುತ್ತೆ ಅನ್ನೋ ಥರ ಬೇಗ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅವಳು ನೆಕ್ಸ್ಟು ಕಾಳುಗೊಜ್ಜಿಗೆಲ್ಲ ಬೇಗ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಇಟ್ಲು. ನೆಕ್ಸ್ಟು ಅದು ಕಾಳುಗೊಜ್ಜು ಆಗಿದ ತಕ್ಷಣ ಅವಳೆಲ್ಲ ಮಸಾಲೆಗೆಲ್ಲ ರುಬ್ಕೊತಿದ್ದಾಳೆ. ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಪಲಾವ್ಗೆ ಏನೇನು ಬೇಕೋ ಎಲ್ಲ ಹಚ್ಕೊಟ್ಟು ಪಲಾವ್ ಕೂಡ ಇಟ್ಲು. ಅಷ್ಟರಲ್ಲಿ ನಾನು ಮನೆಗೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ಅವಳು ಮನೆಯಲ್ಲೇ ಹೇಳಿದ್ಲು ನಮ್ಮನೇಲೇ ರೆಡಿ ಆಗು ಅಂತ. ಆದರೆ ನಮ್ಮನೇಲಿ ನನಗೆ ಮನೆಯೆಲ್ಲ ಒರೆಸಿ ಪೂಜೆ ಮಾಡಬೇಕು ಅನ್ನೋದು ನನಗೆ ಇತ್ತು. ಸೊ ಅದಕ್ಕೆ ಇಲ್ಲ ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಬೇಗ ಬಂದು ಮನೆಯೆಲ್ಲ ಒರೆಸಿ ಬಾಗಿಲೆಲ್ಲ ತೊಳೆದು ಬಟ್ಟಿಟ್ಟು ಮತ್ತು ಬೇಗ ಪೂಜೆ ಎಲ್ಲ ಮಾಡಿದೆ. ನಮ್ಮನೆಯವರು ಇದ್ದಿದ್ರೆ ಪಾಪ ಅವರೇ ಮಾಡ್ತಾಯಿದ್ರು. ಅವರು ಬೇಗ 8 ಗಂಟೆಗೆ ಅವರು ಕೆಲಸ ಇದೆ ಅಂತ ಹೇಳ್ಬಿಟ್ಟು 8 ಗಂಟೆಗೆ ಹೋಗ್ಬಿಟ್ರು. ಸೊ ಅದಕ್ಕೆ ಅವ್ರಿಗೆ ಯಾಕೆ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಪೂಜೆ ಮಾಡಿಬಿಟ್ಟು 7:45ಗೆ ನಾನು ಸುನೀತಾ ಮನೆ ಹತ್ರ ಬಂದೆ. ಅವಳು ಕೂಡ ಅಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಬಾಗಿಲೆಲ್ಲ ಒರೆಸಿ ಬಟ್ಟಿಟ್ಟು ಅವಳು ಹೂವು ಎಲ್ಲ ಇಡ್ತಾಯಿದ್ಲು ದೇವ್ರಿಗೆಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಸಜ್ಜಿಗೆ ಮಾಡೋದು ಇನ್ನೂ ಒಂದು ಬ್ಯಾಲೆನ್ಸ್ ಇತ್ತು. ಅವಳು ಸಜ್ಜಿಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ಲು ಎಲ್ಲ ರವೆ ಎಲ್ಲ ತೆಗೆದು. ಆಮೇಲೆ ನಾನು ಫಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊ, ಮತ್ತು ಐನೋರು ಬಂದರೆ ಟೈಮ್ ಆಗುತ್ತೆ ಅಂತ ಹೇಳಿದೆ. ಅವಳು ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ಲು. ಅಷ್ಟೊತ್ತಿಗೆ ಐನೋರು ಬಂದೇ ಬಿಟ್ಟರು. ಆಮೇಲೆ ಫಸ್ಟು ಹೋಗಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಬಾ, ಮತ್ತು ಟೈಮ್ ಆಗುತ್ತೆ, ಆಮೇಲೆ ಬೇಕಂದರೆ ಪೂಜೆ ಮಾಡಿವಂತೆ ಅಂತ ಹೇಳಿದೆ. ಅವರು ಐನೋರು ಅವ್ರಿಗೇನೇನು ಬೇಕೋ ಅಂತೆಲ್ಲ ಕೇಳ್ತಾಯಿದ್ರು. ಅಕ್ಕಿ ಮತ್ತು ಅದೇ ದೀಪ ಎಲ್ಲ ಅವ್ರು ಕೇಳಿದ್ದೆಲ್ಲ ನಾನು ತಂದು ಅವ್ರು ಕೇಳಿದ್ದೆಲ್ಲ ತಂದು ಕೊಡ್ತಾಯಿದ್ದೆ. ನೆಕ್ಸ್ಟ್ ಇದು ಸಜ್ಜಿಗೆಗೆ ನಾನೇ ಮಾಡ್ತೀನಿ ಅಂತ ಹೇಳಿದೆ.
ಯಾಕೆಂದರೆ ಅವಳಿಗೆ ಟೈಮ್ ಇಲ್ಲ ಬಂದು ಪೂಜೆ ಮಾಡಿ ಮತ್ತು ಪೂಜೆಗೆಲ್ಲ ಕೂತ್ಕೋಬೇಕಲ್ಲ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು, ನಾನು ಇದೇ ಫಸ್ಟ್ ಟೈಮು ಸಜ್ಜಿಗೆ ಮಾಡಿದ್ದು. ಅಂದರೆ ದೇವ್ರ ಪ್ರಸಾದಕ್ಕೆ ನೈವೇದ್ಯಕ್ಕೆ ಇಡಬೇಕಲ್ವಾ. ಸೊ ಅದಕ್ಕೆ ಹೇಗೆ ಬರುತ್ತೋ ಟೇಸ್ಟ್ ಅಂದ್ಕೊಂಡಿದ್ದೆ. ಆದರೆ ಪೂಜೆಗೆ ಬಂದಿರೋ ಪ್ರಸಾದ ತಿಂದಿರೋರೆಲ್ಲ ತುಂಬ ಚೆನ್ನಾಗಿದೆ ಅಂದರು. ಈ ಪಾಪು ನೋಡಿ ಎಷ್ಟು ಚೆನ್ನಾಗಿ ಅವ್ರು ಯಾರೂ ಹೇಳಲೇ ಇಲ್ಲ. ಆದರೂ ಅವಳು ಹೋಗಿ ಮಂಗಳಾರತಿ ತೊಗೊಳೋದು ಮತ್ತು ತಟ್ಟೆ ಎಲ್ಲ ಇಟ್ಕೊಂಡು ಎಲ್ಲರಿಗೂ ಮಂಗಳಾರತಿ ಕೊಡೋದು ಆ ಥರ ಎಲ್ಲ ಮಾಡ್ತಿತ್ತು. ಸರ್ವರೋಗ ಪರಿಹಾರ ದ್ವಾರ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಾ ಕೇತಗ್ರಹ ಪ್ರಸಾದ ಸಿದ್ಧ್ಯರ್ಥಂಚ ಕೇತಗ್ರಹ ಏವಂ ಹೃದಯಾದಿನ್ಯಾಸಃ ಓಂ ಭೂರ್ಭುವಃ ಸಮರೋ ದಿಗ್ಬಂಧಃ ಅತಾಧ್ಯಾಯ ಶಿವ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್ ಆದಿತ್ಯಾದಿ ನವದೇವತಾಭ್ಯೋ ಮಹಾರಾಜ ಕಿ ಜೈ. ಪೂಜೆಲ್ಲ ಆಗಿ ಮಹಾಮಂಗಳಾರತಿ ಆಯಿತು. ಅಷ್ಟರಲ್ಲಿ ನೋಡಿ ದಾಸಯ್ಯ ಅವರು ಬಂದೇ ಬಿಟ್ಟರು ಮನೆ ಹತ್ರ. ಎಷ್ಟು ಒಳ್ಳೆ ಶಕುನ ಅಲ್ವಾ. ಸೊ ಎಲ್ರಿಗೂ ತುಂಬ ಖುಷಿ ಆಯಿತು ಮತ್ತು ಆಶ್ಚರ್ಯ ಆಯಿತು. ಸೊ ಅವ್ರಿಗೂ ಕೂಡ ಅದಕ್ಕೆಲ್ಲ ಪೂಜೆ ಮಾಡಿ ಅವ್ರಿಗೂ ಎಲೆ ಅಡಿಕೆ ಬಾಳೆಹಣ್ಣೆಲ್ಲ ಕೊಟ್ಟು ಅಕ್ಕಿ ಎಲ್ಲ ಕೊಟ್ಟು ಅವ್ರನ್ನೂ ಕೂಡ ಅಲ್ಲಿ ಗೋವಿಂದನ್ನೆಲ್ಲ ಇಡಿಸಿದ್ವಿ ನಾವು. ಇಡ್ರಿ ಮನೆ ಹತ್ರ ಬಂದಿದ್ದೀರಾ ಅಂತೇಳಿ ನಮಗಂತೂ ತುಂಬ ಖುಷಿ ಆಯಿತು. ಅದನ್ನೆಲ್ಲ ನೋಡಿ ಒಳ್ಳೆ ಶಕುನನೇ ಬಿಡು, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಎಲ್ಲ ಹೇಳಿದೆ. ಸೊ ಬಂದಿರೋ ಅಷ್ಟರಲ್ಲಿ ಅವರು ಎಲ್ಲ ಓಡ್ತೀವಿ ಅಂತ ಓಡ್ತಾಯಿದ್ರು. ಆಮೇಲೆ ನಾವು ಬಜ್ಜಿ ಮತ್ತು ಹೆಸರು ಬೇಳೆಗೆಲ್ಲ ಇನ್ನೂ ರೆಡಿ ಮಾಡಿರಲಿಲ್ಲ. ಸೊ ಅದಕ್ಕೆ ಎರಡಕ್ಕೂ ರೆಡಿ ಮಾಡಿ ಅವ್ರಿಗೆಲ್ಲ ಊಟ ಬಡಿಸಿದ್ವಿ. ನೆಕ್ಸ್ಟ್ ಅಕ್ಕವ್ರು ಕೂಡ ಇದು ನಮ್ಮ ಅಕ್ಕ, ನಮ್ಮ ಪ್ರೇಕ್ಷಾ, ಇವ್ರಿಗೂ ಕೂಡ ಕಾಲ್ ಮಾಡಿಬಿಟ್ಟು ಕರೆದಿದ್ದೆ. ಅಲ್ಲೇ ಹತ್ರನೇ ಹೇಳಿ ಒಂದು 1/2 hour ಆಗುತ್ತೆ ಅಷ್ಟೇ ಗಾಡೀಲಿ ಬಂದರೆ. ಬನ್ನಿರಿ ಊಟ ಮಾಡ್ಕೊಂಡು ಹೋಗಿರಂತೆ ಅಂತ ಹೇಳ್ಬಿಟ್ಟು ಸುನೀತಾ ನಾನಿಬ್ಬರು ಕರೆದ್ವಿ. ಅಕ್ಕ ಕೂಡ ಪಾಪ ಬಂದರು. ಆಮೇಲೆ ನನ್ನ ತಮ್ಮನೂ ಕೂಡ ಬಂದಿದ್ದ, ಅದು ವಿಡಿಯೋ ಮಿಸ್ ಆಗಿದೆ. ಆಮೇಲೆ ಇಬ್ಬರು ಸೇರಿ ಅವಳು ಬೋಂಡಾ ಬಜ್ಜಿ ಅಂದರೆ ಅದು ಇದು ಅಂತ ಏನಿಲ್ಲ, ಯಾವುದಾಗುತ್ತೋ ಅದು ಇಬ್ಬರು ಮಾಡ್ತಾಯಿದ್ವಿ. ನೆಕ್ಸ್ಟು ನಮ್ಮ ಮನೆಯವ್ರಿಗೂ ಕೂಡ ಕಾಲ್ ಮಾಡಿ ಕರೆದಿದ್ದೆ. ಅವರು ಕೂಡ ಮಧ್ಯಾಹ್ನ ಆಗಲೇ ಅವ್ರು ಬರೋಷ್ಟೊತ್ತಿಗೆ 2 ಗಂಟೆ ಆಗಿತ್ತು. ಅವರು ಕೂಡ ಬಂದು ಊಟ ಮಾಡ್ತಿದ್ದಾರೆ. ಇದು ಅಣ್ಣನ ಫ್ರೆಂಡ್ಸು, ಅವರು ಕೂಡ ಎಲ್ಲ ಊಟಕ್ಕೆ ಬಂದಿದ್ದರು. ಇನ್ನು ಭಾಳ ಜನ ಸಂಜೆವರೆಗೂ ಬರ್ತಾನೆ ಇದ್ದರು. ನಾನು ಸುನೀತಾ ಇಬ್ಬರು ಕೂಡ ಅವ್ರಿಗೆಲ್ಲ ಊಟಕ್ಕೆ ಬಡಿಸೋದೆಲ್ಲ ಮಾಡ್ತಾಯಿದ್ವಿ. ಇವರು ಕೂಡ ಶ್ವೇತಾ ಅಂತ ಹೇಳ್ಬಿಟ್ಟು ಇವರು ಫ್ರೆಂಡೇ, ಸುನೀತಾ ಫ್ರೆಂಡೇ, ಅವರು ಕೂಡ ಇನ್ವೈಟ್ ಮಾಡಿದ್ಲು ಪೂಜೆಗೆ. ಅವರು ಕೂಡ ಬಂದಿದ್ದರು. ಅವ್ರ ಜೊತೆ ನಾವು ಕೂತ್ಕೊಂಡು ಊಟ ಮಾಡಿಬಿಡೋಣ, ಆಲ್ರೆಡಿ ಟೈಮೆಲ್ಲ 2:30-3 ಗಂಟೆ ಆಗ್ತಿದೆ, ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಕೂತ್ಕೊಂಡ್ವಿ ಊಟಕ್ಕೆ. ಅಂದರೆ ನನಗೆ ತುಂಬ ಟಯರ್ಡ್ ಆಗಿತ್ತು. ಈ ನೈಟೆಲ್ಲ ನಿದ್ದೆ ಇರಲಿಲ್ಲ ಮತ್ತು ತುಂಬ ಬೆಳಗ್ಗೆಯಿಂದ ಬೇರೆ ಓಡಾಡಿಬಿಟ್ಟಿದೆ. ಸೊ ಹಂಗಾಗ್ಬಿಟ್ಟು ಕಾಲೆಲ್ಲ ತುಂಬ ನೋವ್ತಾ ಇದ್ವು. ಸರಿ ಸುನೀತನೂ ಕೂಡ ನಮ್ಮ ಜೊತೆಲೇ ಬಂದು ಊಟಕ್ಕೆ 3 ಜನ ಕೂತ್ಕೊಂಡು ಊಟ ಮಾಡಿದ್ವಿ. ಅಡುಗೆ ಎಲ್ಲ ತುಂಬ ಟೇಸ್ಟ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಭಾಳ ಜನ ಬಂದಿದ್ದರು, ಆದರೆ ವಿಡಿಯೋ ಎಲ್ಲ ತೆಕ್ಕೊಳಕ್ಕೆ ಆಗಿಲ್ಲ ಗಡಿ ಬಿಡಿಲಿ. ಸೊ ಫೈನಲಿ ಇವರು 500 ಬಂದು ಅಂದರೆ ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡೋಗಕ್ಕೆ ಬಂದಿದ್ದರು. ಅವ್ರ ಕಡೆಯಿಂದನೂ ಆಶೀರ್ವಾದ ತೊಗೊತಿದ್ದಾರೆ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ.